ಶ್ರೀ ಸಿ.ಪಿ. ಭಗವಾನ್ ರವರು ಶ್ರೀ ಸಿದ್ಧಾಶಕ್ತಿ ಪಂಚಾಚಾಕ್ಷರು ಬನ್ನಿದ್ದೇವೆ. ಶ್ರೀಮತಿ ರಾಮಾನುಜಾಯ ನಮಃ. ಕಳೆದ 10 ವರ್ಷಗಳಿಂದ ಪರಮ ಪೂಜ್ಯ GS ಸ್ವಾಮಿಗಳು ಕೆರೆತೊಣ್ಣೂರು ಗ್ರಾಮವನ್ನು ಒಂದು ಮಾದರಿ ಗ್ರಾಮವಾಗಿ ಮಾಡಲು ಬಹಳವಾಗಿ ಶ್ರಮಿಸುತ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇಂದು ಒಂದು ಐತಿಹಾಸಿಕ ದಿನ. ಶ್ರೀ ರಾಮಾನುಜ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ SRRDP ಹಾಗೂ ಶ್ರೀ ಪದ್ಮಶೇಷಾಸ್ತ್ರಿ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಕಾರ್ಯಕ್ರಮದ ಪ್ರಾರಂಭವನ್ನು ನಾವು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಇದನ್ನು ನಡೆಸಿಕೊಡುವವರು ಶ್ರೀಮತಿ ಭಾಮಾ ಸುರೇಶ್, ನಮ್ಮ SRDPಗೆ ಬಹಳ ಸಹಾಯಕರಾಗಿ ನಮ್ಮ ಶ್ರೀಮಠದ ಶಿಷ್ಯರು. ನಾರಾಯಣ ನಿನ್ನ ನಾಮದ ಸ್ಮರಣೀಯ, ನಾರಾಯಣ ನಿನ್ನ ನಾಮದ ಸ್ಮರಣೀಯ, ಸಾರಾಮೃತವು ಎಲ್ಲ ನಾಳಿಗೆಗೆ ಬರಲಿ, ನಾರಾಯಣ ನಿನ್ನ ನಾಮದ ಸ್ಮರಣೀಯ, ಸಾರಾಮೃತವು ಎಲ್ಲ ನಾಳಿಗೆಗೆ ಬರಲಿ, ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದೋ ಶಿಷ್ಟರು ಪೇಲುವ, ಕೃಷ್ಣ ಕೃಷ್ಣ ಎಂದೋ ಶಿಷ್ಟರು ಪೇಲುವ, ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ, ನಾರಾಯಣ ನಿನ್ನ ನಾಮದ ಸ್ಮರಣೀಯ, ಸಾರಾಮೃತವು ಎಲ್ಲ ನಾಳಿಗೆಗೆ ಬರಲಿ, ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವ, ಸಂತತ ಹರಿ ನಿನ್ನ ಸಾಸಿರ ನಾಮವ, ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲ ರಾಯನ, ಎಂತೋ ಪುರಂದರ ವಿಠಲ ರಾಯನ, ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ, ನಾರಾಯಣ ನಿನ್ನ ನಾಮದ ಸ್ಮರಣೀಯ, ಸಾರಾಮೃತವು ಎಲ್ಲ ನಾಳಿಗೆಗೆ ಬರಲಿ, ನಾರಾಯಣ. ನಾರಾಯಣ ನಾರಾಯಣ
ನಾರಾಯಣ. ಶ್ರೀಮತಿ ಭಾಮಾ ಸುರೇಶ್ ಅವರಿಗೆ ಧನ್ಯವಾದಗಳು. ನಮ್ಮ SRDP ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಸಂಪತ್ ನವಿಲಿಯವರು ಎಲ್ಲರಿಗೂ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ತೇವೆ. ಶ್ರೀಮತಿ ರಾಮಾನುಜಾಯ ನಮಃ. ಇಲ್ಲಿ ನಾವು ಎಲ್ಲರೂ ಇವತ್ತು ಸೇರಿರೋದು ಈ ಪವಿತ್ರವಾದ ತೊಂಡನೂರು ಕ್ಷೇತ್ರದಲ್ಲಿ. ಇದಕ್ಕೆ ಒಂದು ಇತಿಹಾಸನೇ ಇದೆ. 1000 ವರ್ಷಗಳ ಹಿಂದೆ ಭಗವತ್ ರಾಮಾನುಜಾಚಾರ್ಯರು ಇಲ್ಲಿ ಬಂದಿದ್ದು. 2017ರಲ್ಲಿ ಅವರ ಸಹಸ್ರಮಾನ ಉತ್ಸವದಲ್ಲಿ ರಾಮಾನುಜಾಚಾರ್ಯ ಸ್ಟ್ಯಾಚ್ಯೂವನ್ನು ಇನ್ಸ್ಟಾಲೇಷನ್ ಮಾಡಿದವರು ನಮ್ಮ ಶ್ರೀ ಯತಿರಾಜ್ ಸ್ವಾಮಿಗಳು. ಅದರದ್ದು ನಿಮಿತ್ತವಾಗಿ ಇಂದು ಇಲ್ಲಿ ರಾಮಾನುಜ ತಪೋವನ ಅಂತ ಒಂದು ಲ್ಯಾಂಡ್ಸ್ಕೇಪ್ ಪ್ರಾಜೆಕ್ಟ್ ಸ್ಟ್ಯಾಚ್ಯೂ ಸುತ್ತಮುತ್ತಲು ಮತ್ತು ಹುತ್ತದ ತಿಮ್ಮಪ್ಪ ದೇವಸ್ಥಾನ ಸುತ್ತಲೂ ಇವತ್ತು ಇಲ್ಲಿ ಎಲ್ಲ ಸೇರಿದ್ದೀವಿ. ಇದಕ್ಕೆ ಈ ಒಂದು ಯೋಜನೆ ಸ್ವಾಮೀಜಿ ಅವರಿಗೆ ತುಂಬ ಹತ್ತಿರವಾದದ್ದು. ಇದರಂತೆ ಹಲವಾರು ಯೋಜನೆಗಳು ತೊಂಡನೂರು ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಯೋಗ ನೀಡುವಂಥ ರೋಟರಿ ಕ್ಲಬ್ನವರು ಮತ್ತು ಟ್ರೀ ಟೈಸ್ ಇವರಿಗೆ ತುಂಬ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳು. ಇವತ್ತು ವೇದಿಕೆ ಮೇಲಿರುವಂಥ ನಮ್ಮ ರಾಜೇಂದರ್ ರಾಣೆ ರೋಟರಿ ಕ್ಲಬ್ ಕಂಟೋನ್ಮೆಂಟ್ ಬ್ಯಾಂಗ್ಳೂರಿನಿಂದ, ಶ್ರೀ ಶ್ರೀನಿವಾಸನ್ ಟ್ರೀ ಟೈಸ್ ಇಂದ, ಶ್ರೀ ರಘುನಾಥನ್ ಬೆಂಗಳೂರಿನಿಂದ, ಆತ್ಮ ಫೌಂಡೇಶನ್ ರವರು ಇದಕ್ಕೆ ಜೋಡಿಸಿದ್ದಾರೆ, ಶ್ರೀ CP ಭಗವಾನ್ ನಮ್ಮ SRDP ಟ್ರಸ್ಟ್ ಚೇರ್ಮನ್ ಅವರು, ಶ್ರೀ ಸಿದ್ಧ ಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಶ್ರೀ ಶ್ರೀನಾಥ್ ಅವರು ಕಾವೇರಿ ನೀರಾವರಿ ನಿಗಮದ ಎಕ್ಸಿಕ್ಯೂಟಿವ್ ಎಂಜಿನಿಯರ್. ಆಮೇಲೆ ನಮ್ಮ ಈ ಒಂದು ಯೋಜನೆಗೆ ತುಂಬಾ ಮುಖ್ಯವಾದ ಒಂದು ನಮ್ಮ ಮಠದ ಹಿರಿಯ ಶಿಷ್ಯರಾದಂತ ಡಾಕ್ಟರ್ ಗೋಕುಲ್ ಅಯ್ಯಂಗಾರ್, ನಮ್ಮ ಪಂಚಾಯಿತಿಯ ಸದಸ್ಯರು ಶ್ರೀಮತಿ ರಾಣಿ ಶೆಟ್ಟಿ, ಶ್ರೀಮತಿ ಭಾರತಿ ಸುರೇಶ್, ಶ್ರೀ ಹಾಳಯ್ಯ, ಶ್ರೀ ಸ್ವಾಮಿ ಶೆಟ್ಟಿ ಅವರು ಮತ್ತು ಇಲ್ಲಿ ಶ್ರೀನಾಥ್ ರವರು. ಮತ್ತೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇವೆ. ಧನ್ಯವಾದಗಳು. ಈಗ ನಾವೆಲ್ಲರೂ ಕಾತರಿಂದ ಕಾಯುತ್ತಿರುವ ಶ್ರೀ ರಾಮಾನುಜ ತಪೋವನದ ಉದ್ಘಾಟನೆ ಆಗಲಿದೆ. ಅದಕ್ಕೆ ಮೊದಲು ಅದರ ಹಿಂದೆ ನಿಂತು ಎಲ್ಲ ಕಾರ್ಯಗಳನ್ನು ನೋಡಿಕೊಂಡು ಅದಕ್ಕೆ ಬಹಳವಾಗಿ ಶ್ರಮಿಸಿರುವ ಡಾಕ್ಟರ್ ಗೋಕುಲ್ ಅಯ್ಯಂಗಾರ್ ಅವರು ಇದರ ಬಗ್ಗೆ ಒಂದು 4 ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಕನ್ನಡದಲ್ಲಿ ಕೆಲವು ಶಬ್ದಗಳು ಟ್ರಾನ್ಸ್ಲೇಟ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಇಂಗ್ಲಿಷ್ನಲ್ಲಿ ಮಾತಾಡ್ಬೋದ. ಡೌನ್ பண்ணுங்க with the blessings of கொஞ்சம் பக்கம் and permission of respected G.R. Swami, I propose to speak a few words about this Tondanur project, now aptly called Ramanuja Tapovana Sasya Kaveri.
fantastic. Initially, we expected around 100 acres of land available for our purpose, for the project. But in reality, we found that only about 8 to 10 acres was readily available for development. This area 2 years back was very rugged, lots of rocky stones and undulating topography and eroded soil. There was no soil at all for planting any plant. This made us very difficult for undertaking the so-called afforestation. It was a challenge to make this perennial green patch. However, our treaties organization stepped in, done proper scientific planning and succeeded in achieving the goal of planned afforestation. Thank you for this. They have now planted lots of trees and shrubs in a planned manner and almost succeeded in covering the total area. So called now, in the initial stage, this has turned into a biodiversity park. Well done, tree ties. 3 years from hence, this will be an aesthetically beautiful garden come planned forest. It is for sure. I am honored to sincerely thank the following members of Tree Ties for their guidance, hard work and full support in implementation of this project. Shriman Srinivasan, the chief guiding force, Ms. Swapnali, the dynamic follower and implementer. Thank you. Shriman Janardhan Reddy Garu, my guide and my advisor, and Mr. Prakash, I miss him, oh he is here. The young field soldier, aptly called field soldier. I am also grateful and thankful to all the members of Rotary Club. Most of them I have no idea. I am now shortly meeting, for their magnanimous support. I repeat the word magnanimous support. Finally, I must thank our Ramanna. I am missing him. Ramanna. Sri Ram, for his unflinching and devoted service during the entire duration of this project. Vriksho Rakshati Rakshitaha. Om Namo Narayana. Thank you. ಡಾಕ್ಟರ್ ಗೋಕುಲ್ ಅಯ್ಯಂಗಾರ್ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಗೋಕುಲ್ ಅಯ್ಯಂಗಾರ್ ಅವರಿಗೆ ಗೌರವ ಸಮರ್ಪಣೆ. ಈಗ ರಾಮಾನುಜ ತಪೋವನದ ಉದ್ಘಾಟನೆಗಾಗಿ ಪರಮ ಪೂಜ್ಯ ಜಿ ಎಸ್ ಸ್ವಾಮಿಗಳು ಹಾಗೂ ಗಣ್ಯರು ವೇದಿಕೆ ಮುಂಭಾಗ ಬರಬೇಕೆಂದು ಕೇಳಿಕೊಳ್ತೇನೆ. ಅದರ ನಂತರ ಒಂದು ಸಸಿಯನ್ನು ನಡುವುದರ ಮೂಲಕ ಈ ತಪೋವನದ ಉದ್ಘಾಟನೆ ಆಗಲಿ. ಸರಿಯಾಗಿ ಒಂದನ್ನು ಓಪನ್ ಸುರೇಶ
ಪಕ್ಕ ನಿಂತ್ಕೊಳ್ಳಿ ಆಡಿಯನ್ಸ್ ಒಂದು ಆಡಿಯನ್ಸ್ ಸರ್ ಹಿಂಗೆ ತಿರುಗಿ ನಿಂತು ಸರ್ It's a lot song. I've been going recording ಇದು ನಮ್ಮ ಗಣ್ಯರೆಲ್ಲರೂ ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕೆಂದು ಕೇಳಿಕೊಳ್ತೇನೆ. ಇಂದಿನ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಸಂದರ್ಭಕ್ಕೆ ನಾವು ಬರುತ್ತಿದ್ದೇವೆ. ಈಗ ತೊಂಡನೂರಿನಲ್ಲಿ ಆಗಲೇ ಬಹಳ ವರ್ಷಗಳಿಂದ ಶಾಲೆಯ ಚಟುವಟಿಕೆಗಳಲ್ಲಿ ನಮ್ಮ SRADP ಟ್ರಸ್ಟ್ನ ಮೂಲಕ ಆಂಗ್ಲ ಭಾಷಾ ತರಗತಿಗಳನ್ನು ಆನ್ಲೈನ್ ಮೂಲಕ ತೆಗೆದುಕೊಳ್ಳಲಾಗುತ್ತಿದೆ. ಹಾಗೆ ಈ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಅವರ ಶ್ರೇಯೋಭಿವೃದ್ಧಿಗೆ ಅನೇಕ ಕಾರ್ಯಚಟುವಟಿಕೆಗಳು ನಡೆಯುತ್ತಿವೆ. ಈಗ ಆ ತೊಂಡನೂರು ಶಾಲೆಯ 4 ಮಕ್ಕಳಿಂದ 4 ಮಾತುಗಳು. ಮೊದಲಿಗೆ ಮನೋಜ್ TG ಆಂಗ್ಲ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. Srimate Ramanujaya Namaha. My name is Manoj. I am studying in 6th standard. Hello everybody. Good morning to all honorable guests, teachers and my dear friends. Today I am talking our village garden. I went to my village garden and I saw many plants there. There are many trees and colorful plants. Big rocks and I saw many trees and colorful plants. And very beautiful Ramanujacharya statue. 3 gardeners are looking after the garden. I am proud that I belongs to this beautiful village. Thank you one and all. Jai Hind. ಇಷ್ಟು ಚೆನ್ನಾಗಿ ಇಷ್ಟು ಧೈರ್ಯವಾಗಿ ಈ ಮಗು ಮಾತಾಡಿ ನೋಡಿದ್ರೆ ನಮಗೆ ಸಂತೋಷವಾಗುತ್ತದೆ. ನೆಕ್ಸ್ಟ್ ಈಗ ನಾನು ಕರಿತಾ ಇರೋದು PP ಗಂಗೋತ್ರಿ. ಇವಳು ಕೂಡ ಆಂಗ್ಲ ಭಾಷೆಯಲ್ಲಿ ಮಾತನಾಡ್ತಾರೆ. Srimate Ramanujaya Namaha. My name is Gangotri. I studying in 6th standard. Hello everybody. Good morning to all honorable guests, teachers and my dear friends. Today I talk about our village garden. My village is Keretannuru. It has beautiful history of God and nature. I saw the trees and flowers very beautiful. And Ramanujacharya statue of very beautiful. I saw the lake and there are different types of flowers. Thank you, Onada. ಆದಿತ್ಯ ಎನ್ ಕನ್ನಡದಲ್ಲಿ 4 ಮಾತುಗಳಾಗ್ತದೆ. ಶ್ರೀಮತೆ ರಾಮಾನುಜಾಯ ನಮಃ. ಪೂರ್ಣ ನಮಸ್ಕಾರಗಳು. ನಾನೀಗ ನಿಮ್ಮ ಮುಂದೆ ಶ್ರೀ ಪೂಜ್ಯ ಯತಿರಾಜ ಸ್ವಾಮೀಜಿಗಳಿಂದ ನಮಗಾಗಿರುವ ಅನುಕೂಲಗಳನ್ನು ಹೇಳಲು ಬಯಸುತ್ತೇನೆ. ನಮ್ಮ ಶಾಲೆಯ ಆಟದ ಮೈದಾನವು ಮೊದಲು ಖಾಲಿ ಇತ್ತು. ಭಗವಾನ್ ಸರ್ ಬಂದು ಅದರಲ್ಲಿ ಜೋಕಾಲಿ, ಜಾರಾ
ಉಪಕರಣಗಳನ್ನು ಹಾಕಿಸಿದ್ದಾರೆ ಮತ್ತು ನಾವು ಮತ್ತು ನಮ್ಮ ಊರಿನ ಬೇರೆ ಮಕ್ಕಳುಗಳು ಬಂದು ಆಟ ಆಡಬಹುದು ಮತ್ತು ವಯಸ್ಸಾದವರು ಕುಳಿತುಕೊಳ್ಳಲು ಉದ್ದವಾದ ಆಸನಗಳನ್ನು ಹಾಕಿಸಿದ್ದಾರೆ. ಅದಕ್ಕೆ ನಾನು ಭಗವಾನ್ ಸರ್ಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನಾವು ಮೊದಲು ಶಾಲೆಗೆ ಶನಿವಾರದ ದಿನ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಶಾಲೆಗೆ ಬರುತ್ತಿದ್ದೆವು. ಶ್ರೀ ಪೂಜ್ಯ ಯತಿರಾಜ ಸ್ವಾಮೀಜಿಯವರ ಕೃಪೆಯಿಂದ ನಮಗೆ ಟ್ರ್ಯಾಕ್ ಶೂಟ್ ಅನ್ನು ನೀಡಲಾಯಿತು. ನಮಗೆ ತುಂಬಾ ಖುಷಿಯಾಯಿತು ಮತ್ತು ನಮಗೆ ಕಂಪ್ಯೂಟರ್ ಕೊಟ್ಟರು. ಅದರಲ್ಲಿ ಇಂಗ್ಲಿಷ್ ಕ್ಲಾಸನ್ನು ಮಾಡುತ್ತಾರೆ. ನಮಗೆ ಇಂಗ್ಲಿಷ್ ಕ್ಲಾಸನ್ನು ಒಳ್ಳಿ ಮ್ಯಾಮ್, ರೇಖಾ ಮ್ಯಾಮ್ ಮತ್ತು ಪೂಜಾ ಮ್ಯಾಮ್ ತುಂಬ ಚೆನ್ನಾಗಿ ಮಾಡುತ್ತಾರೆ. ಶ್ರೀ ಪೂಜ್ಯ ಯತಿರಾಜ ಸ್ವಾಮೀಜಿಗಳು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಸಹ ನೀಡಿದ್ದಾರೆ. ಅದಕ್ಕೆ ನಾನು ಶ್ರೀ ಪೂಜ್ಯ ಯತಿರಾಜ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಕೇಶವ ಈಗ 4 ಮಾತುಗಳಾಡಬೇಕು. ಕನ್ನಡದಲ್ಲಿ ಮಾತಾಡ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ. ನನ್ನ ಹೆಸರು ಕೇಶವ. ರಾಮಾನುಜಾಚಾರ್ಯರಿಂದ ನಮಗೆ ಆಗಿರುವ ಅನುಕೂಲಗಳ ಬಗ್ಗೆ ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ನಮ್ಮ ಶಾಲೆಯಲ್ಲಿ ಮೊದಲು ಆಟದ ಮೈದಾನ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಬಣ್ಣ ಬಣ್ಣದ ಬಟ್ಟೆಯನ್ನು ಇರಲಿಲ್ಲ. ಆವಾಗ ಶ್ರೀ ಭಗವಾನ್ ಸರ್ ಬಂದು ನಮಗೆ ಕಂಪ್ಯೂಟರ್ ಆಟದ ಮೈದಾನ ಮಾಡಿಸಿಕೊಟ್ಟರು. ಅದರಿಂದ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ನಾವು ಮೊದಲು ಬಣ್ಣ ಬಣ್ಣದ ಬಟ್ಟೆಯನ್ನು ಧರಿಸಿ ಬರುತ್ತಿದ್ದೆವು. ಶ್ರೀ ಯತಿರಾಜ ಸ್ವಾಮೀಜಿಗಳಿಂದ ನಮಗೆ ಟ್ರ್ಯಾಕ್ ಶೂಟ್ ನೀಡಿದರು. ಅದರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ಇಷ್ಟು ಸ್ಪಷ್ಟವಾಗಿ ಇಷ್ಟು ಚೆನ್ನಾಗಿ ಮಾತನಾಡಿದ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ತಮ್ಮ ಕರತಾಳದ ಪ್ರೋತ್ಸಾಹ ಇರಲಿ. ಈಗಷ್ಟೇ ನಾವು ಅಲ್ಲಿ ಗೋಪೂಜೆ ನಂತರ ದಿವ್ಯಾಂಗ ಸಲಕರಣೆಗಳ ಕೇಂದ್ರ ಶ್ರೀ ರಾಮಾನುಜ ಸಪೋರ್ಟ್ ಸೆಂಟರ್ನ ಉದ್ಘಾಟನೆ ಪರಮ ಪೂಜ್ಯ ಸ್ವಾಮಿಗಳಿಂದ ಮಾಡಿದ್ದು ನೋಡಿದ್ವಿ. ಸೊ ಅದರ ಹಿಂದೆ ಕೂಡ ಶ್ರೀ ಭಗವಾನ್ ರವರ ಸಹಾಯ ಹಸ್ತವಿದೆ. ಶ್ರೀ ಭಗವಾನ್ ರವರು ಅದರ ಬಗ್ಗೆ 4 ಮಾತುಗಳನ್ನಾಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಮೊದಲು ಪೂಜ್ಯ ಸ್ವಾಮೀಜಿಯವರಿಗೂ, GR ಸ್ವಾಮೀಜಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ತೊಂಡನೂರು ಮೊದಲು ಭಾಳ ದೂರ ಅನ್ನಿಸ್ತಿತ್ತು ನನಗೆ. ಈಗ ಭಾಳ ಹತ್ರ ಆಗಿ ಕರೆಸ್ಕೊತಾನೆ ಇದೆ ಇವಾಗ ರೆಗ್ಯುಲರ್ ಆಗಿ. ನಮ್ಮ ಮಕ್ಕಳ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ, ನಮ್ಮನ್ನು ಎಲ್ಲೋದ್ರೂ ಬಿಡಲ್ಲ. ಇದರ ಜೊತೆಗೆ ಈಗ ಈ ಸಲ ಮಾಡಿರೋದು, ದೇವರು ಒಂದಷ್ಟು ಜನಕ್ಕೆ ಏನೋ ತೊಂದರೆಗಳು ಕೊಟ್ಟಿರ್ತಾನೆ ವಯಸ್ಸಾದ ಮೇಲೆ, ಅಥವಾ ಹುಟ್ಟುವಾಗಲೋ ಅಥವಾ ಏನೋ ಆಕ್ಸಿಡೆಂಟ್ ಆಗಿ. ಅದಕ್ಕೆ ಒಂದು ಉಪಕರಣಗಳನ್ನ ಇಲ್ಲಿ ನಮ್ಮ ರಾಮಾನುಜ ಗೋಶಾಲೆ ಮುಂದೆ ಇಟ್ಟಿದ್ವಿ. ಸೊ ಅದು ಏನಕ್ಕೆ ಅಂದರೆ, ಎಷ್ಟೋ ಮನೇಲಿ ವಯಸ್ಸಾದರೂ ಬೆಡ್ ಇಡಾನ್ ಆಗಿಬಿಟ್ಟಿರ್ತಾರೆ, ಅಥವಾ ನಡೆಯೋಕ್ಕಾಗಲ್ಲ, ಅಥವಾ ವಾಕರ್ಗಳು ಇಟ್ಕೊಂಡು ನಡೆಯೋದಕ್ಕೆ, ಮತ್ತು ವೀಲ್ ಚೇರ್ಗಳು ಮತ್ತು ಕಮ್ಮೋಡು, ಇಂಥ ಎಲ್ಲ ಉಪಕರಣಗಳಲ್ಲಿದೆ. ಯಾರು ಬೇಕಾದರೂ ಹಳ್ಳಿಯವರು ತೊಗೊಂಡು ಹೋಗ್ಬೋದು. ಒಂದೇ ಒಂದು ಅದನ್ನು ಚೆನ್ನಾಗಿ ಇಟ್ಕೊಂಡು ನೀವು ಉಪಯೋಗಿಸಿದ ಮೇಲೆ ಅದನ್ನು ವಾಪಸ್ಸಿಗೆ ಮಠಕ್ಕೆ ಕೊಡಬೇಕು ಅನ್ನೋದೇ ನಮ್ಮ ಕಳಕಳಿಯ ಪ್ರಾರ್ಥನೆ. ಯಾಕೆಂದರೆ ಮತ್ತೊಬ್ಬರಿಗೆ ಯೂಸ್ ಆಗುತ್ತದು. ಸೊ ಎಲ್ಲ ಉಪಕರಣಗಳು ಇದೆ, ಅಲ್ಲಿ ಎಲ್ಲ ಉಪಕರಣಗಳು ಇದೆ. ಇವತ್ತು ಒಂದಷ್ಟು ಸ್ವಾಮೀಜಿಗಳು ಸ್ಟಿಕ್ಗಳನ್ನ ಇಲ್ಲೇ ಕೊಡ್ತಾರೆ. ಸೊ ದಯವಿಟ್ಟು ಎಲ್ಲ ಉಪಯೋಗಿಸ್ಕೊಳ್ಳಿ. ಇನ್ನೂ ಏನಾದ್ರು ಬೇಕಾದರೆ ಹೇಳಿ. ಈ ತೊಂಡೂನವರು ಸ್ವಾಮೀಜಿಯವರ ಆಸೆ ಏನಿತ್ತೋ, ಇದು ಒಂದು ಸ್ಮಾರ್ಟ್ ವಿಲೇಜ್ ಮಾಡಬೇಕು ಅನ್ನೋ ಅವರ ಆಸೆ ಪೂರ್ಣ ಬರ್ತಾ ಇದೆ. ಡೆಫಿನೆಟ್ ಆಗಿ ಅದು ಹಾಗೇ ಆಗತ್ತೆ. ಈ ಉದ್ಯಾನವನ
ಈ 900 ಜನಗಳಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂದರೆ, ಇದು ನಿಮಗೋಸ್ಕರ ಇದೆಲ್ಲ ಮಾಡ್ತಿರೋದು, ಬೇರೆಯವ್ರಿಗೆ ಯಾರಿಗೂ ಅಲ್ಲ. ಸೊ 900 ಜನಗಳು ಅದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಈ ತಪೋವನನೂ ಅಷ್ಟೇ, ಸಸ್ಯಾಹಾರಿ ಕೇಂದ್ರನೂ ಕೂಡ ಇದು ನಿಂತು ನಿಂತ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲ ನಿಮ್ಮ ಜವಾಬ್ದಾರಿ. ಯಾಕೆಂದರೆ ನಾವು ಎಲ್ಲೆಲ್ಲೋ ಇರ್ತೀವಿ, ಇಲ್ಲಿ ರಾಮು ಎಲ್ಲ ಕಡೆನೂ ಓಡಾಡೋಕ್ಕಾಗಲ್ಲ. ಆದರೂ ಇಲ್ಲೊಬ್ರು ವಾಚ್ಮೆನ್ ಇರ್ತಾರೆ, ಗಾರ್ಡನ್ ಇರ್ತಾರೆ, ಎಲ್ಲ ಇರ್ತಾರೆ. ಇದು ನಿಮ್ಮ ಊರು. ಯಾರೇ ಏನೇ ಗಲೀಜು ಮಾಡ್ತಿದ್ರು ಅಥವಾ ಹೂವು ಕೀಳ್ತಾ ಇದ್ರು ಅಥವಾ ಗಿಡ ಕೀಳ್ತಾ ಇದ್ರು, ಸ್ವಲ್ಪ ನೀವುಗಳು ಕೂಡ ಅವ್ರಿಗೆ ಬುದ್ಧಿವಾದ ಹೇಳಿ ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋ ಥರ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಭಗವಾನ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಉಪಸ್ಥಿತ ಗಣ್ಯರಿಂದ 4 ಮಾತುಗಳು. ಮೊದಲಿಗೆ ಶ್ರೀ ರಾಜೇಂದ್ರ ರಾಣೆ, ಪ್ರೆಸಿಡೆಂಟ್, ರೋಟರಿ ಕಂಟೋನ್ಮೆಂಟ್, ಬ್ಯಾಂಗ್ಳೂರು. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಮೊದಲಿಂದ ನಮಗೆ ಮೀಡಿಯಾ ಕವರೇಜ್ ನೀಡುತ್ತಿರುವ ಶ್ರೀ ರಾಜೀವ್ ಹಾಗೂ ಶ್ರೀ ಕೃಷ್ಣೇಗೌಡರಿಗೆ ನಾವು ಸ್ವಾಗತವನ್ನು ಕೋರಿ ಅವರ ಇಲ್ಲಿರೋದನ್ನು ನಾವು ಗುರುತಿಸ್ತಾ ಇದ್ದೇವೆ. ಅವರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಗೋಯಿಂಗ್ ಟು ಟಾಕ್ ಇನ್ ಇಂಗ್ಲಿಷ್ with the blessings of Swamiji and all the people who have put in efforts here, including Tree Ties and the local panchayat. I think this is like a dream come true for us. When we got involved in this, I only knew Srini Srinivasan from Tree Ties, which we work in Agastya International Foundation before, and with his guidance, with his vision, we decided to get involved in this project. As personally, I am also very close and very passionate about the nature and the preserving the climate, and that was the primary inspiration why we took this project. And we had this opportunity to serve this in a small way. Again, with lots of efforts and scientific study done by Tree Ties, we are looking forward to develop this into a very beautiful ecological conservation zone. And I'm sure in years to come, this will serve as a model to the nearby villages and the places around. While there are various plants which are planted here, it is also taken care that the very local and native varieties of the trees and plants are planted here, so that people get benefited. At the same time, people also will get benefited by the some of the part of the commercial plants that are going to be planted around this area, so that there will be some kind of a vocational sustenance also taken into account. So we will, as a Rotary, I have my Rotary colleagues with me here. May I request all of them to stand up? I am blessed to have a club which is full of service, and we have been into the community service for last 40 years. May I request all my fellow Rotarians to stand up, please, and be recognized. Thank you. So we have here past President Rotarian Arvind Gokhale. We have past President N.H. Sridhar. We have past President here Ravi Narsimhan. We also have Madhuchanda Bhattacharya. She is a Director of International Service. And of course, Srini Srinivasan is also part of our Rotary here. So thank you basically all of you coming here and taking part in this. 3 years down the line, if you come here, probably you will see a big change, and we are looking forward to that. Thank you. I will also like to see that there are lots of other initiatives we can take forward as a Rotary Club here, and I'm looking forward for that opportunity. Thank you all. Thank you, sir, for your very encouraging words. I now request Shri Srinivasan of Tree Ties to speak on this occasion. Good afternoon, one and all. With the permission and blessings of Swamiji, I'll speak in English.
Somebody has said that when you talk about nature, when you talk about flowers, trees, we don't get it from our ancestors. We actually borrow it from our children. The children here. Therefore, it is our obligation that we give it to our children better than what we got. And therefore, when you look at Tondanur, it's not only such a historic place, but you may see a lot of greenery here. But as part of the Kaveri Basin, it is one of the most neglected places in Karnataka and all along the Kaveri Basin. Almost 2/3 of the Kaveri Basin is depleted of any natural vegetation. You see a lot of paddy fields, you see a lot of sugar cane, which take a lot of water, but there is no diversity, there is no biodiversity here. Therefore, either under the blessings of Swamiji when he first came, sometime in August when we first came, he had a vision to create a biodiversity park, to be a role model for other villages to adopt and for us to expand in this entire Kaveri Basin. And that is what is the standing example. This project would not have happened without the blessings, without the guidance of many people. And therefore, first and foremost is our mentor, friend, philosopher and guide who has really shown us the path, Dr. Gokul Iyengar. And while he started as a very stern, science-oriented man, but over a period of time he has also become a friend. Of course, the donors without whom you need money for doing anything that is good. So Sri Raghunathan, my friend, he was most spontaneous to write a check for this project when I went to him. Rotary, of course, Rotary has contributed immensely towards conservation, and this is a small effort, and hopefully what they see here, jointly we will be able to execute such projects across Karnataka. And of course, Atma Foundation, they couldn't be here, but they have also contributed to this project. Of course, the people of Tondanur, the children of Tondanur, Mr. Ramegowda, and many others who have contributed towards this project. And of course, I will call my own Tree Ties team, who have put in a huge effort, Swaplili, Prakash, Janardhan Reddy, and many others who have spent many days here. Prakash was camping here throughout the implementation of this project. To give you a bit of a highlight of this project, we have planted more than about 350 trees here, many of them endangered species. There is a religious garden, there is a butterfly garden, there is a medicinal plant garden, and this place is so beautiful. If you go that side, there is a big waterfall there. There is Ashokavana when you go on top near the hillock. So this place is really will come alive once the plants are growing. And therefore, last week, 2 weeks back when we came, we spent a day with the children to really say that you are the future generation and you have to look after this garden. And they have come forward and say that on the day of the inauguration, we will come and talk about the garden. And that's what you saw today. So thank you, children. Idu ee garden nimdu neevu nodkobeku, ಆಮೇಲೆ ನಿಮ್ಮದು ನೀವು ಇಲ್ಲಿ ಆಟ ಆಡಬೇಕು, ಬಟ್ ಫ್ಲವರ್ಸ್ ಎಲ್ಲ ತೆಗಿಬಾರ್ದು. ಓಕೆ, ಗ್ರೋ ಆಗಬೇಕು. ಸೊ ಆಮೇಲೆ ಗ್ರೋ ಆಗಿದ್ರೆ ಬರ್ಡ್ಸ್ ಬರುತ್ತೆ, ಬಟರ್ಫ್ಲೈ ಬರುತ್ತೆ. ಆಮೇಲೆ ನೀವು ನೋಟ್ ಮಾಡಬೇಕು ಯಾವ ಬರ್ಡ್ ಬರ್ತಾ ಇದೆ, ಇಲ್ಲ ಬಟರ್ಫ್ಲೈ ಬರ್ತಾ ಇದೆ ಅಂತ. ಆಮೇಲೆ ನೀವು ಒಂದು ಸ್ಕ್ರಾಪ್ ಬುಕ್ ಮಾಡಬೇಕು. So this will turn out to be a very beautiful place, and I'm sure that this community will evolve, will grow based on making this as a role model place. I want to thank all of you who have come here. It's a bit far, but getting up early in the morning and coming here and being part of this inauguration and celebration, and more such. We can do very big projects, but if we can do thousands and millions of such small projects, and I think we will achieve our target on nature conservation. Thank you very much. ಥ್ಯಾಂಕ್ ಯು ಸರ್. ಕಾವೇರಿ ನಿಗಮದ ಅಧ್ಯಕ್ಷರಾದ ಶ್ರೀನಾಥ್ ರವರು ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಕೇಳ್ಕೊಳ್ತೇನೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ರಾಂಚ್ ಮ್ಯಾನೇಜರ್ ಆದ BM ನಂದೀಶ್ ಅವರು ಈಗ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತೇನೆ.
ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ರೂವಾರಿಯಾದಂಥ JR ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ತೊಂಡನೂರು ಭಾಳ 1000 ವರ್ಷಗಳ ಇತಿಹಾಸವುಳ್ಳ ಒಂದು ಪ್ರಸಿದ್ಧವಾದಂಥ ಸ್ಥಳವಾಗಿರ್ತದೆ. ಮತ್ತು ಇಲ್ಲಿ JR ಸ್ವಾಮಿಗಳ ಆಶೀರ್ವಾದದಿಂದ ಏನು ತಪೋವನವನ್ನು ಇವತ್ತು ಉದ್ಘಾಟಿಸ್ತಾ ಇದ್ದೀರಾ, ಇದು ಭಾಳ ಸಂತೋಷಕರವಾದಂಥ ವಿಷಯ. ಹಾಗೂ ಸಾಹೇಬರು ಯಾರೋ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಹೇಳ್ದಂಗೆ ಈ ತೊಂಡನೂರನ್ನು ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಅವರಲ್ಲಿ ಇರ್ತಕ್ಕಂಥದ್ದು ಭಾಳ ಅವರ ಮೇರು ವ್ಯಕ್ತಿತ್ವವನ್ನು ಇಲ್ಲಿ ಎದ್ದು ಕಾಣ್ತದೆ. ಹಾಗೂ ನಮ್ಮ ಇಲಾಖೆ ವತಿಯಿಂದಲೂ ಸಹ ನಾವು ಒಂದು ಸುಮಾರು 7.5 ಕೋಟಿ ರೂಪಾಯಿಗೆ ಪ್ರಸ್ತಾವನೆಯನ್ನು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ನಾವು ಇಲ್ಲಿ ಪಾರ್ಕ್ ಮಾಡಲಿಕ್ಕೆ, ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ ಮತ್ತು CGPO ಹೆಬ್ಬಾಗಿಲು ಒಂದು ನಿರ್ಮಾಣ ಮಾಡಲಿಕ್ಕೆ, ಏನು ಕೆರೆಗೆ ಹೋಗುವಂಥ ಪ್ರವಾಸಿಗರು ಆ ಹೆಬ್ಬಾಗಿಲನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಸೆಕ್ಯೂರಿಟಿ ಆಫೀಸು, ಸೆಕ್ಯೂರಿಟಿ ಗಾರ್ಡನ್ಗೆ ಇಷ್ಟೆಲ್ಲ ಒಂದು ಪ್ಲ್ಯಾನ್ ಇದೆ. ಸೊ ಅದು ಸದ್ಯದಲ್ಲೇ ಅನುಮೋದನೆ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೇವೆ ಸರ್. ಅದಾದ ತಕ್ಷಣ ನಾವು ಕೂಡ ಈ ಒಂದು ಕೆರೆ ತೊಂಡನೂರು ಜಾಗವನ್ನು ಒಂದು ರಮಣೀಯ ಒಂದು ಜಾಗವನ್ನಾಗಲಿ ಮಾಡಲಿಕ್ಕೆ ನಾವು ಕೂಡ ಇಲಾಖೆ ವತಿಯಿಂದ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಎಂದು ಈ ಮಾತನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀ ಶ್ರೀನಾಥ್ ಅವರಿಗೆ ಧನ್ಯವಾದಗಳು. ಈಗ ಈ ಪ್ರಾಜೆಕ್ಟ್ಗೆ ದಾನಿಗಳಾಗಿ ನಮಗೆ ಸಹಾಯ ನೀಡಿದ ಶ್ರೀ ರಘುನಾಥನ್ ಅವರು 4 ಮಾತುಗಳನ್ನಾಡಬೇಕಂತ ಕೇಳಿಕೊಟ್ಟೆ. Srimade Ramanujaya Namaha. Om Namo Narayana. Actually, His Holiness presence, I do not know what to talk, and actually I have to do a lot of social service. That is what I told Swamiji. You please give me the order and I will do it, whatever I can do, and I will do it. Actually, this is only a beginning. We will do a lot of things as per the Swamiji's directive. Thank you. ಈಗ ವೇದಿಕೆಯಲ್ಲಿ ಉಪಸ್ಥಿತರು ಗಣ್ಯರಿಗೆಲ್ಲ ನಮ್ಮ ಸಂಸ್ಥೆ ಪರವಾಗಿ ಗೌರವ ಸಮರ್ಪಣೆ ಮಾಡಲಾಗುತ್ತದೆ. ಶ್ರೀ ಎಂ ಶ್ರೀನಾಥ್ ಕಾರ್ವಿನಿ. ರೋಟರಿ ಸಂಸ್ಥೆಯ ಶ್ರೀ ರಾಜೇಂದ್ರ ರಾಣೇರವರಿಗೆ. ಶ್ರೀ ರಘುನಾಥನ್ ರವರಿಗೆ.
Shri Srinivasan, please come. ಪಂಚಾಯತ್ ಅಧ್ಯಕ್ಷರಾದ ಸಿದ್ದೇಶೆಟ್ಟಿ ಅವರಿಗೆ, ಡಾಕ್ಟರ್ ಗೋಕುಲ್ ಆಂಗಲ್ ಅವರಿಗೆ, ಶ್ರೀ ಭಗವಾನ್ ರವರು ಆತ್ಮ ಸಂಸ್ಥೆ ಪರವಾಗಿ ಸ್ವಪ್ನಿಲಿ ಅವರು ಬಂದು ತೆಗೆದುಕೊಳ್ಬೇಕಂತ ಹೇಳ್ತೇನೆ. ಗೌರವ. ಅರಣ್ಯ ಇಲಾಖೆ ಪಾಂಡಪುರ ಶ್ರೀ ಎಂ ರವಿರವರು, ಯೂನಿಯನ್ ಬ್ಯಾಂಕ್ ಇಂಡಿಯಾ ಪರವಾಗಿ ಶ್ರೀ ನಂದೀಶ್ ಅವರು ಬಂದವರು, ಯೂನಿಯನ್ ಬ್ಯಾಂಕ್ ಸಂಸ್ಥೆಯವರು ತಮ್ಮ CSR ಇನಿಷಿಯೇಟಿವ್ ಮೂಲಕ ಈ ಶಾಲೆಯ ಹಾಗೂ ಇಲ್ಲಿ ಇತರ ಕಾರ್ಯಕ್ರಮಗಳಿಗೆ ತಮ್ಮ ಸಹಾಯ ಹಸ್ತ ನೀಡಲು ಮುಂದಾಗಿದ್ದಾರೆ. ಅವರು ನಮ್ಮೊಳಗೆ ಕೈ ಜೋಡಿಸಿರೋದು ಬಹಳ ಸಂತೋಷವಾಗಿದೆ. ಶ್ರೀ ಜಯ ಜಯ ರಾಮಾನುಜ ನಮ್ಮ ಪೂಜಾ ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕಾರ. ಸರ್, ನನ್ನ ಹೆಸರು ಪಳನಿರಾಜನ್ ಅಂತ. ಯೂನಿಯನ್ ಬ್ಯಾಂಕಲ್ಲಿ AGM ಆಗಿ ಕೆಲಸ ಮಾಡ್ತಾ ಇದ್ದೆ, ರಿಟೈರ್ ಆಗಿದ್ದೀನಿ ಈಗ.
ನಮ್ಮ GM ಸಾಹೇಬ್ರೆ ಬರಬೇಕಾಗಿತ್ತು. ಈ ಸಂಸ್ಥೆಯಲ್ಲಿ ಡೆಫಿನೆಟ್ ಆಗಿ ನಾವು ಕೈ ಜೋಡಿಸ್ತೀವಿ. ಅದನ್ನು ಪ್ರತಿಭಾಪತಿ ಈಗ ಫಸ್ಟ್ ಟೈಮ್ ಬಂದಿರೋದ್ರಿಂದ ಡೆಫಿನೆಟ್ಲಿ ವಿಲ್ ಅಸೆಸ್ ದ ಥಿಂಗ್ಸ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಕಾಂಟ್ರಿಬ್ಯೂಟ್ ಫ್ರಮ್ ಅವರ್ ಬ್ಯಾಂಕ್ ಸೈಡ್ ವಾಟ್ ಆಲ್ ಬೆಸ್ಟ್ ಪಾಸಿಬಲ್ ವೇಸ್. ಇದು ನಮ್ಮ ರಾಮಾನುಜರಿಗೆ ಸೇವೆ ಮಾಡಿದಾಗೆ ತಿಳ್ಕೊಂಡು ಮಾಡ್ತೀವಿ ನಾವು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಾವೆಲ್ಲರೂ ಕಾತರಾಗಿ ಕಾಯ್ತಿರುವ ಪರಮಪೂಜ್ಯ ಜೀವ ಸ್ವಾಮಿಗಳಿಗೆ ಆಶೀರ್ವಚನ. ಶ್ರೀಮತೆ ರಾಮಾನುಜಾಯ ನಮಃ. ಪುಣ್ಯಾಂಭೋಜೆ ವಿಕಾಸಾಯ ಪಾಪಧ್ವಾಂ ದಕ್ಷಯಾಯ ಚ ಶ್ರೀಮಾನಾವಿರಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಮಕ್ಕಳ ಮಾತನ್ನು ಕೇಳಿದ ಮೇಲೆ ನನಗೆ ಶಬ್ದಗಳು ಬರ್ತಾ ಇಲ್ಲ. ನಾವೆಲ್ಲ ಮಕ್ಕಳನ್ನು ದೇವರು ಅಂತ ಕರಿತೀವಿ. ಎಷ್ಟು ಸ್ವಚ್ಛವಾಗಿ ಎಷ್ಟು ಪ್ರೀತಿಯಿಂದ ಅವರು ಮಾತಾಡಿದ್ರು. ಅವರ ಮನಸ್ಸಿನ ಮೇಲೆ ರಾಮಾನುಜರ ಪ್ರಭಾವ ಎಷ್ಟಾಗಿದೆ ಅನ್ನೋದು ನಾವೆಲ್ಲ ಇವಾಗ ನೋಡಿದ್ದೇವೆ. ತೊಂಡನೂರು ಸ್ಮಾರ್ಟ್ ವಿಲೇಜ್ ಆಗೋದಕ್ಕೂ ಮುಂಚೆ ಅದು ಡ್ರೀಮ್ ವಿಲೇಜ್ ಆಗಿತ್ತು. ಇಲ್ಲಿ ರಾಮಾನುಜರು ಬಂದಾಗ ಇಲ್ಲಿ ಸ್ವಪ್ನ ಕಂಡರು, ಮೇಲುಕೋಟೆಯ ಸ್ವಪ್ನವನ್ನು ಕಂಡರು. ಮೇಲುಕೋಟೆಯಲ್ಲಿ ಹುತ್ತದಲ್ಲಿ ಅಡಗಿದ್ದಂತಹ ತಿರುನಾರಾಯಣ ಸ್ವಾಮಿಯ ಸ್ವಪ್ನವನ್ನು ಕಂಡರು. ಆ ಸ್ವಪ್ನವೆಲ್ಲ ಸಾಕಾರ ಆಯಿತು. ಅವರ ಪಾದಸ್ಪರ್ಶ ಈ ನೆಲಕ್ಕಾಯಿತು. ಸುಮಾರು ವರ್ಷಗಳು ಸ್ವಾಮಿ ರಾಮಾನುಜರು ಇಲ್ಲಿ ನಡೆದಾಡಿದ್ದಾರೆ. ಅದನ್ನು ನೆನೆದಾಗಲೆಲ್ಲ ಮೈ ರೋಮಾಂಚನ ಆಗತ್ತೆ. ಅಂತಹ ಸಂತ ಶ್ರೇಷ್ಠರು ಈ ಗ್ರಾಮಕ್ಕೆ ಬಂದು ಇಲ್ಲಿದ್ದು ಈ ಎಲ್ಲ ರೈತಾಪಿ ಜನರ ಕಷ್ಟವನ್ನೆಲ್ಲ ಕೇಳಿ ಅವರಿಗೋಸ್ಕರ ಹಿಂದೆ ಇರುವಂತಹ ವಿಶಾಲವಾದಂತಹ ಕೆರೆಯನ್ನು ಕಟ್ಟಿಸಿ ಅವರ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿದಂಥ ಸಂತರು ಸ್ವಾಮಿ ರಾಮಾನುಜರು. ಅವರ ನಿರ್ದೇಶನದಂತೆ ಪಂಚನಾರಾಯಣ ಕ್ಷೇತ್ರಗಳನ್ನು ಉದ್ಧಾರ ಮಾಡಿದ್ರು. ಕರ್ನಾಟಕದ ಎಲ್ಲ ಕಡೆ ಇರುವಂತಹ ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರ ಆಯಿತು. ಇಲ್ಲಿ ಅವರು ಮಾಡಿದಂತಹ ಕ್ರಾಂತಿ ಅಂದರೆ ಸಮಾಜದಲ್ಲಿ ತೀರಾ ಹಿಂದುಳಿದಂತಹ ಜನರನ್ನು ಅವರು ಲಿಟ್ರಲಿ ಮೇಲಕ್ಕೆತ್ತಿದ್ರು. ಅವರಿಗೊಂದು ಸ್ಟೇಟಸ್ ಕೊಟ್ಟರು. ಏನು ಇವತ್ತೆಲ್ಲ ನಾವು ಸೋಷಿಯಲಿಸಮ್ ಅಂತ ಏನು ಕರಿತೀವಿ, ಅದರ ಆರಂಭ ಮಾಡಿದಂಥವರು ಸ್ವಾಮಿ ರಾಮಾನುಜರು. ಸಮಾಜದಲ್ಲಿರುವಂಥ ಎಲ್ಲರೂ ಭಗವಂತನ ಪ್ರೀತಿಗೆ ವಿಶ್ವಾಸಕ್ಕೆ ಕಾರಣರಾಗ್ತಾರೆ. ಜಾತಿ ಮತ ಬಡವ ಶ್ರೀಮಂತ ಎನ್ನುವಂಥ ಭೇದ ಭಾವವೇ ಇಲ್ಲದೆ ಪ್ರತಿಯೊಬ್ಬರೂ ಭಗವಂತನ ಹತ್ತಿರಕ್ಕೆ ಹೋಗಬಹುದು ಅನ್ನುವಂಥ ವಿಶಾಲವಾದಂಥ ಚಿಂತನೆ ಮಾಡಿದಂಥವರು ಸ್ವಾಮಿ ರಾಮಾನುಜರು. ಅದಾಗಿದ್ದು 1000 ವರ್ಷಗಳ ಹಿಂದೆ. ಇವತ್ತಿಗೂ ನೋಡಿ ತೊಂಡನೂರಿನಲ್ಲಿ ಅಂಥ ವೈಬ್ರೇಷನ್ ಇದೆ. ಕಾರಣ ಅಂದರೆ ಸ್ವಾಮಿ ರಾಮಾನುಜರ ಪಾದ ಸ್ಪರ್ಶ ಇಲ್ಲಾಗಿದೆ. ಅವರ ಶ್ರೀಪಾದ ತೀರ್ಥದ ಕೊಳ ಇಲ್ಲಿದೆ. ಅವರೇ ಸ್ವತಃ ನಿಂತು ಕಟ್ಟಿಸಿದಂತಹ ವಿಶಾಲವಾದಂತಹ ತಿರುಮಲ ಸಾಗರ ಕೆರೆ ಇಲ್ಲಿದೆ. ಪ್ರತಿನಿತ್ಯ ಸ್ವಾಮಿ ರಾಮಾನುಜರು ಆ ಕೆರೆಗೆ ಹೋಗಿ ಅನುಷ್ಠಾನ ಮಾಡ್ತಾಯಿದ್ರು. ತಮ್ಮ ತ್ರಿದಂಡವನ್ನು ಅಡ್ಡಲಾಗಿ ಇಟ್ಟು ಯಾದವಾದ್ರಿ ಯದುಗಿರಿಯಿಂದ ಬಂದಂತಹ ತೀರ್ಥವನ್ನು ನಿಲ್ಲಿಸಿ ಈ ತೆರೆಯನ್ನು ಕಟ್ಟಿಸಿದ್ರು. ಸ್ವಾಮಿ ರಾಮಾನುಜರು ಇಲ್ಲೇ ಇದ್ದಾಗ ಈ ರೈತರೆಲ್ಲ ಬಂದರು.
ನಮಗೆ ವ್ಯವಸಾಯಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಏನಾದರೂ ಮಾಡಿ ಅಂತ. ಅವರು ಒಂದು ಮಾತು ವಿಷ್ಣುವರ್ಧನ್ ಹತ್ರ ಹೇಳಿಬಿಡ್ಬೋದಾಗಿತ್ತು, ನೀನೊಂದು ಕೆರೆ ಕಟ್ಟಿಸು ಅಂತ. ಹಾಗೆ ಮಾಡಲಿಲ್ಲ. ಸ್ವಾಮಿ ರಾಮಾನುಜರು ಸ್ವತಃ ನಿಂತರು, ಸ್ವತಃ ಕಟ್ಟಿಸಿದಂಥ ಕೆರೆ. ಇಡೀ ಭಾರತದಲ್ಲೇ ಅತ್ಯಂತ ವಿಶಾಲವಾದಂಥ ಕೆರೆ ಈ ಕೆರೆ. ಈ 5-6 ವರ್ಷಗಳ ಹಿಂದೆ ಕ್ಷಾಮ ಬಂತು. ಇಡೀ ಭಾರತದ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋಯಿತು. ಒಂದು ಆಶ್ಚರ್ಯ ಅಂದರೆ ಈ ಕೆರೆ ಮಾತ್ರ ಬತ್ತಲಿಲ್ಲ. ಕಾರಣ ಅಂದರೆ ಸ್ವಾಮಿ ರಾಮಾನುಜರ ಶ್ರೀಪಾದ ತೀರ್ಥ ಅದು. ಅವರ ತ್ರಿದಂಡದಿಂದ ಬಂದಂಥ ತೀರ್ಥ ಕೆರೆ ಅದು. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಈ ಕೆರೆ ಬಗ್ಗೆ ಉಲ್ಲೇಖ ಆಗಿದೆ. ಅಂತಹ ಕೆರೆಯನ್ನು ಕಟ್ಟಿಸಿದಂತಹ ಸ್ವಾಮಿ ರಾಮಾನುಜರು ಇಲ್ಲಿರುವಂಥ ರೈತಾಪಿ ಜನರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ರು, ಅವರ ಬಗ್ಗೆ ಅನುಕಂಪ ತೋರಿಸಿದ್ರು. ತೀರ ಕೆಟ್ಟ ಕಡೆಯ ವ್ಯಕ್ತಿ ಉದ್ಧಾರ ಆಗಬೇಕು. ತತ್ವನೋ ಸೇವಾ ಈಶ್ವರ ಸೇವಾ, ಸಮಾಜರೂಪಿ ಭಗವಂತನನ್ನು ಪೂಜೆ ಮಾಡೋದೇ ಭಗವಂತನ ಸೇವೆ ಅನ್ನೋಂಥ ಹೊಸ ಥಾಟ್, ಹೊಸ ಕಲ್ಪನೆಯನ್ನು ಮಾಡಿದಂಥವರು ಸ್ವಾಮಿ ರಾಮಾನುಜರು. ಅವರಿಂದ ಪ್ರಾರಂಭವಾದಂತಹ ನಮ್ಮ ಯದುಗಿರಿ ಯತಿರಾಜ ಮಠ, ಮೂಲ ಮಠ ಪಕ್ಕದ ಮೇಲುಕೋಟೆಯಲ್ಲಿದೆ. ಅಲ್ಲಿ 12 ವರ್ಷಗಳ ಕಾಲ ಅಲ್ಲಿದ್ದು ಅಧ್ಯಯನ ಮಾಡಿ, ಉಪನ್ಯಾಸ ಮಾಡಿ, ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ, ಅಲ್ಲಿಯ ಕೈಂಕರ್ಯವನ್ನೆಲ್ಲ ವ್ಯವಸ್ಥೆಗೊಳಿಸಿದ್ರು. ಅದು ಮೂಲ ಮಠ. ಆದರೆ ಇಲ್ಲಿರುವಂಥದ್ದು ಶಾಖಾ ಮಠ. ನಾವು 9-10 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಾಗಿದ್ದಂತಹ ಗ್ರಾಮದ ಚಿತ್ರವು, ಇವತ್ತಿನ ಗ್ರಾಮದ ಚಿತ್ರವು ಪೂರ್ತಿ ಬದಲಾಗಿದೆ. ಸ್ವಾಮಿ ರಾಮಾನುಜರ ತಪಸ್ಸಿನ ಫಲ ಅದು. ಅವರ ಅನುಗ್ರಹ ಕಟಾಕ್ಷದ ವಿಶೇಷ ಇದು. ಹಾಗಿದ್ದು ಸ್ವಾಮಿ ರಾಮಾನುಜರ ವಿಷನ್ ಅಂತ ಏನು ಹೇಳ್ತೀವಿ, 1000 ವರ್ಷಗಳ ಹಿಂದೆ ನೋಡಿದಂಥ ವಿಷನ್ ಇವತ್ತದು ಸಾಕಾರ ಆಗಿದೆ. ನಾವಿಲ್ಲಿ ಚಾತುರ್ಮಾಸ ವ್ರತವನ್ನು ನಾವು ನಡೆಸೋದು. ಇವತ್ತು ಬರುವಾಗ ನಮ್ಮ ಶ್ರೀಕಾರ್ಯಂ ಹೇಳ್ತಾ ಇದ್ದರು, ಅದೊಂದು ಸುಂದರ ಸನ್ನಿವೇಶ. ಪ್ರತಿನಿತ್ಯ ಎಷ್ಟು ಜನ ಭಕ್ತರು ಬರ್ತಾಯಿದ್ರು. ಶನಿವಾರ ಭಾನುವಾರ ದೇವಸ್ಥಾನದಲ್ಲಿ ಸಂಗೀತ ಆಗ್ತಾಯಿತ್ತು. ಎಲ್ಲ ಕಡೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾಯಿದ್ರು. ಅದು ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕು ತೊಂಡನೂರಿಗೆ. ನಾನು ಚಾತುರ್ಮಾಸದ ಫೈನಲ್ ಡೇ ಇಡೀ ಗ್ರಾಮ ಎಲ್ಲ ಸಂಚಾರ ಮಾಡಿದೆ. ಪ್ರತಿಯೊಬ್ಬರ ಮನೆ ಮುಂದಿಗೂ ಹೋದೆ ನಾನು. ಮೊನ್ನೆ ಸ್ವಾಮಿ ಭಕ್ತಾನಂದ ರಾಮಾನುಜರ ಉದ್ಘಾಟನೆ ಆದಾಗ ಇಡೀ ಗ್ರಾಮದ ಜನ ಸೇರಿದರು, ಸಂತೋಷಪಟ್ಟರು, ಆನಂದಪಟ್ಟರು. ಈ ಸಂತೋಷ ಆನಂದವನ್ನು ನೋಡಲಿಕ್ಕೇ ನಾವು ಈ ಎಲ್ಲ ಕೆಲಸಗಳನ್ನು ಸ್ವಾಮಿ ರಾಮಾನುಜರ ಪ್ರೇರಣೆಯಂತ ಮಾಡ್ತಾ ಇದ್ದೇವೆ. ಪೆನ್ಷನ್ ಸ್ಕೀಮ್, ರಾಮಾನುಜ ಪೆನ್ಷನ್ ಸ್ಕೀಮ್ ಪ್ರಾರಂಭ ಮಾಡೋದು 9 ವರ್ಷಗಳ ಹಿಂದೆ. 1 ತಿಂಗಳು ತಪ್ಪದೆ, ಕೋವಿಡ್ ಸಮಯದಲ್ಲೂ ಸಹ ತಪ್ಪದೆ ಈ ಎಲ್ಲ ಹಿರಿಯರಿಗೆ ನಾವು ಏನೋ ಒಂದು ಪಾಕೆಟ್ ಮನಿ ಅಂತ ಹೇಳ್ತೀವಲ್ಲ, 500 ರೂಪಾಯಿ ಪ್ರತಿ ತಿಂಗಳು ತಪ್ಪದೆ ನಮ್ಮ ಈ ಸಂಸ್ಥೆಯಿಂದ ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ನಾವು ಯಾವುದಾದ್ರೂ ಒಂದು ಯೋಜನೆ ಹಾಕಿದ್ರೆ ನಮ್ಮ ಭಕ್ತರು, ನಮ್ಮ ಶಿಷ್ಯರು ಮುಂದೆ ಬರ್ತಾರೆ. ಹೇಗೆ ಇವತ್ತು ರೋಟ್ರಿ ಸಂಸ್ಥೆ, ರೋಟ್ರಿನವರು ಬಂದು ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಶ್ರೀನಿವಾಸನ್ ಎಷ್ಟು ಕೆಲಸ ಮಾಡಿದ್ದಾರೆ, ರಘುನಾಥನ್, ಹೀಗೆ ತಾನು ತುಂಬ ಹಿರಿಯರು, ಶ್ರೀರಂಗ ವಾಸಿಯವರು ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಹೇಳಿದ್ರು, ಸ್ವಾಮೀಜಿ ಯಾವುದು ಹೇಳಿದ್ರೆ ನಾನು ಮಾಡ್ತೀನಿ ಅಂತ. ಈ ಇಳಿ ವಯಸ್ಸಿನಲ್ಲಿ ನಮ್ಮ ಗೋಕುಲ ಹಿಂಗಾರಿಗೆ 60 ವಯಸ್ಸು ಅಷ್ಟೇ, 80 ಏನು ಇಲ್ಲ ಅವರಿಗೆ. ಅವರು ಅದೆಷ್ಟು ಹಾರಾಡ್ಕೊಂಡು ತೊಂಡನೂರಿಗೆ ಬಂದು ಇಷ್ಟೆಲ್ಲ ಸುಂದರವಾದಂಥ ಈ ಒಂದು ತಪೋವನ ಇದು. ಸ್ವಾಮಿ ರಾಮಾನುಜರು, ಭಕ್ತಾನಂದ ಸ್ವಾಮಿ ರಾಮಾನುಜರು ಇಲ್ಲಿ ತಪಸ್ಸನ್ನು ಮಾಡ್ತಾರೆ. ಯಾವುದಕ್ಕೋಸ್ಕರ ತಪಸ್ಸಂದರೆ ಇಡೀ ಜಗತ್ತಿನ ಜನ ಎಲ್ಲ ಸುಖವಾಗಿರಬೇಕು. ಸಾಹಿ ಲೋಕ ಹಿತೈಷಿಣಿ. ಅವ್ರಿಗೇನು ಸ್ವಂತ ಏನಾದರೂ ಇರಲಿಲ್ಲ. ನಾವು ಯೋಚನೆ ಮಾಡೋದು ಈ ಶಾಲೆ, ಸರ್ಕಾರಿ ಶಾಲೆಗಳೆಲ್ಲ ಒಂದು ರೀತಿ ಒಂದು ಘಟ್ಟದಲ್ಲಿ ಈಗ 2-3 ವರ್ಷದ ಹಿಂದೆ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋ ಸ್ಥಿತಿಗೆ ಬಂದಿತ್ತು. ನಾವು ನಮ್ಮೂರಿನ, ನಮ್ಮ ತೊಂಡನೂರಿನ ಸುತ್ತಮುತ್ತಲಿರುವಂಥ ಸರ್ಕಾರಿ ಶಾಲೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನೆಲ್ಲ ಈ ಕಳೆದ 3 ವರ್ಷದಿಂದ ನಿರಂತರವಾಗಿ ಡೆವಲಪ್ ಮಾಡ್ತಾಯಿದ್ದೀವಿ. ನಮ್ಮ ರೇಖಾ, ಬೀನಾ, ಸಂಪತ್ನವಿಲೆ,
ಅವರೆಲ್ಲ ವಿದೇಶದಿಂದೆಲ್ಲ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಇಂಗ್ಲೀಷ್ ಮಾತಾಡೋದು ಭಾಳ ಕಷ್ಟ ಅಂತ ಒಂದು ಪ್ರತೀತಿ ಇದೆ. ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಹುಡುಗರು. ಇವರೆಲ್ಲರಿಗೂ ಟ್ಯಾಬ್ ಕೊಟ್ಟು, ಲ್ಯಾಬ್ ಕೊಟ್ಟು, ಕಂಪ್ಯೂಟರ್ ಕೊಟ್ಟು, ಈಗ ನಮ್ಮ ಯೋಚನೆ ಇರೋದು ಈ ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯಾಗಿ ಮಾಡಬೇಕು ಅಂತ. ಅವರೆಲ್ಲರಿಗೆ ಶಾಲೆ ಅಂದರೆ ಆ ರೀತಿ ಆನಂದ ಕೊಡಬೇಕು ಅಂತ. ಅದಕ್ಕೋಸ್ಕರ ಒಂದು ಯೋಜನೆ ರೂಪಿಸಿ ಮೊನ್ನೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನ ಜನರಲ್ ಮ್ಯಾನೇಜರು ಅವರೆಲ್ಲ ಬಂದಿದ್ದರು. ಅವರ ಹತ್ರ ಈ ಯೋಜನೆಗೆ ಹೇಳಿದ್ದೀನಿ, ನೀವು ಈ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಆಗ ನೋಡಿ ಸರ್ಕಾರಿ ಶಾಲೆಯ ಚಿತ್ರಣವೇ ಬದಲಾವಣೆ ಆಗುತ್ತೆ. ಆಗ ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಬೇಕು ಅಂತ ಬರ್ತಾರೆ. ಇಂಗ್ಲೀಷ್ನಲ್ಲಿ 30-40% ತಗೊಳ್ತಾ ಇದ್ದ ಹುಡುಗರೆಲ್ಲ ಪಕ್ಕದ ಲಕ್ಷ್ಮೀ ಸಾಗರದ ಹುಡುಗರೆಲ್ಲ 80% 90% ತಗೊಂಡಿದ್ದಾರೆ. ಕಾಲೇಜಸ್ ಸೇರಿದ್ದಾರೆ. ಆ ಕಾಲೇಜ್ ಸೇರಬೇಕಾದ್ರೆ ನಮ್ಮ ಟ್ರಸ್ಟಿನ ವತಿಯಿಂದ ಅವರಿಗೆಲ್ಲ ಡೊನೇಷನ್ ಕೊಟ್ಟಿದೆ, ಟ್ಯೂಷನ್ ಫೀಸ್ ಕೊಟ್ಟಿದೆ, ಎಲ್ಲರಿಗೂ ಟ್ಯಾಬ್ ತಗೊಟ್ಟಿದೆ, ಒಳ್ಳೆಯ ಟ್ಯಾಬ್ ತಗೊಟ್ಟಿದೆ. ಆನ್ಲೈನ್ ಟ್ಯೂಷನ್ ಮಕ್ಕಳಿಗೆಲ್ಲ ಹೇಳ್ತಾರೆ. ಈಗ ಮಠದಲ್ಲೇ ಐ ಥಿಂಕ್ ನಿತ್ಯ ಟ್ಯೂಷನ್ ಆಗ್ತಾಯಿದೆ. ವೈಫೈ ಅಲ್ಲಿ ಸಿಕ್ಕುತ್ತೆ ಅಂತ ಈ ಮಕ್ಕಳಿಗೆಲ್ಲ. ಈ ಮಕ್ಕಳ ಮುಖದಲ್ಲಿ ನೋಡಿ ಎಷ್ಟು ಆನಂದ ಕಾಣುತ್ತೆ, ಹೊಸ ಚೈತನ್ಯ ಕಾಣುತ್ತೆ. ಯಾಕೆಂದರೆ ಶ್ರೀಮತಿ ರಾಮಾನುಜಾಯನ್ಮ ಹೇಳ್ತಿರಲ್ಲ ನೀವೆಲ್ಲ, ಅದಕ್ಕೋಸ್ಕರ ನಿಮಗೆ ಅದು ಟಾನಿಕ್, ಅದು ನಿಮಗೆಲ್ಲ ಚೆನ್ನಾಗಿ ಓದಿ ನಮ್ಮ ಭಗವಾನ್ ಈ ಟ್ರಸ್ಟಿನ ಅಧ್ಯಕ್ಷರಾಗಿ ಅನೇಕ ರೀತಿಯ ಕೆಲಸಗಳಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆಗಳು ಹೇಳ್ತೀನಿ. ನಮ್ಮ ಈ ತೊಂಡನೂರು ಗ್ರಾಮ ಸ್ಮಾರ್ಟ್ ವಿಲೇಜ್ ಆಗಬೇಕು ಅನ್ನುವಂಥದ್ದು ನನ್ನ ಬಹಳ ದಿವಸದ ಕನಸು. ಅಂದರೆ ಈ ಮಕ್ಕಳೆಲ್ಲ ಅಪ್ಡೇಟ್ ಆಗಬೇಕು, ಇವರೆಲ್ಲ ಕಂಪ್ಯೂಟರ್ನ ಆಪ್ರೇಟ್ ಮಾಡಬೇಕು, ನೋಡಬೇಕು. ಈ ಮಕ್ಕಳಲ್ಲಿ ಎಲ್ಲರೂ ಇಂಜಿನಿಯರ್ಗಳಾಗಬೇಕು, ಡಾಕ್ಟ್ರುಗಳಾಗಬೇಕು. ಇದು ನಮ್ಮ ಆಸೆ. ಇವರು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು, IAS ಮಾಡಬೇಕು, IPS ಮಾಡಬೇಕು. ಅವರಿಗೆ ಹೆಮ್ಮೆ ಇರಬೇಕು, ನಾನು ಈ ಗ್ರಾಮದಿಂದ ಬಂದು ಈ ರೀತಿ ಇದ್ದೀನಿ ಇನ್ನು. ಇದು ನಮ್ಮ ಪ್ರಯತ್ನ. ಇವತ್ತು ನಾವು ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ನಮ್ಮ ಭಕ್ತರು ವಿನಿತಾ ಮುರಳೀಧರ್, ಗೋದಾ ಮತ್ತು ಮನು ಅಯ್ಯಂಗಾರ್ ಅವರು ನಾವೇನಾದರೂ ಮಾಡಬೇಕು ಅಂದರು. ನಾವು ಯೋಚನೆ ಮಾಡಿದ್ವು, ಈ ಊರಿನಲ್ಲಿ ಕರೆಂಟಿನ ಸಮಸ್ಯೆ ಇದೆ, ಕರೆಂಟ್ ಕಂಟಿನ್ಯೂಸ್ ಸಿಕ್ಕೋದಿಲ್ಲ, ಇವರೆಲ್ಲ ಓಡಾಡಬೇಕು, ಹಿರಿಯರೆಲ್ಲ ಓಡಾಡಬೇಕು, ಇವರಿಗೇನಾದರೂ ಒಂದು ಟಾರ್ಚ್ ಕೊಡಬೇಕು ಅಂತ ಯೋಚನೆ ಮಾಡೋದು. ಪಾಪ ಅವರು ಇವತ್ತೆಲ್ಲರಿಗೂ ಟಾರ್ಚ್ ತಂದು ಕೊಡ್ತಾ ಇದ್ದಾರೆ. ಇವರಿಗೆ ಪೆನ್ಷನ್ ಆಯಿತು, ಬಟ್ಟೆ ಬ್ಲ್ಯಾಂಕೆಟ್ಸ್, ಇವತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ಅದನ್ನು ಕೊಡ್ತಾ ಇದ್ದೀವಿ. ಅಂದರೆ ಇದೆಲ್ಲವೂ ಏನು ಅಂದರೆ ಇವರು ನೆಮ್ಮದಿಯಾಗಿರಬೇಕು ಅಂತ. ಇದರಲ್ಲಿ ಪ್ರಚಾರದ ಮಾತಿಲ್ಲ, ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋಂಥ ಭಾವನೆ ಖಂಡಿತ ಇಲ್ಲ. ಪ್ರಾರಂಭದ ದಿವಸಗಳಿಂದ ನಮ್ಮ ರಾಜೀವ್ ಕೃಷ್ಣೇಗೌಡ ಅವರು ಈ ಕ್ಷೇತ್ರದ ಪತ್ರಿಕಾ ಮಾಧ್ಯಮದ ಮಿತ್ರರವರು. ಪ್ರಾರಂಭದ ದಿವಸಗಳಿಂದ ಪತ್ರಿಕೆಗಳಲ್ಲೆಲ್ಲ ನಮ್ಮ ಈ ಎಲ್ಲ ಸೇವಾ ಕಾರ್ಯವನ್ನು ಅವರು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಕಾರಣ ಇಷ್ಟೇ, ಇದರಿಂದ ಏನಾದರೂ ಕೆಲವರಿಗೆ ಪ್ರೇರಣೆ ಆಗ್ಬೋದು, ಕೆಲವರು ಮುಂದೆ ಬಂದು ಸಹಾಯ ಮಾಡ್ಬೋದು. ಅದು ನಮ್ಮ ಆಶಯ. ಈ ಮಕ್ಕಳಿಗೆಲ್ಲ ತುಂಬ ಹೊತ್ತಾಗಿದೆ, ಪಾಪ ಶಾಲೆಯಿಂದ ಬಂದು ಅವರಿಗೆ ಊಟ ಆಗಬೇಕು, ನಿಮ್ಮಗಳಿಗೂ ಪ್ರಸಾದ ಆಗುತ್ತೆ. ಈ ಎಲ್ಲವೂ ಭಗವದ್ ರಾಮಾನುಜರ ಪರಮ ಕೃಪೆಯಿಂದ ನಡೀತಾ ಇದೆ. ಪಕ್ಕದಲ್ಲೇ ಇರುವಂಥ ಬೆಟ್ಟ ಅದು ಹುತ್ತದ ತಿಮ್ಮಪ್ಪ ಅಂತ. ಸ್ವಾಮಿ ರಾಮಾನುಜರು ಪ್ರತಿನಿತ್ಯ ಈ ಕೆರೆಯಿಂದ ಸ್ನಾನ ಮಾಡಿ ಬರ್ತಾ ಇದ್ದಾಗ ಬೆಟ್ಟದ ಮೇಲೆ ಒಂದು ಹಸು ಯಾವಾಗಲೂ ನಿಂತಿರ್ತಂತೆ. 2 ದಿವಸ 3 ದಿವಸ 4 ದಿವಸ ನೋಡಿದ್ಮೇಲೆ ಸ್ವಾಮಿ ರಾಮಾನುಜರು ತಮ್ಮ ಶಿಷ್ಯರನ್ನು ಅಲ್ಲಿ ಕಳಿಸಿ ಏನು ಕೇಳ್ಕೊಂಡು ಬಂದರೆ ಅಲ್ಲೊಂದು ಹುತ್ತಕ್ಕೆ ಹಾಲು ಕೊಡ್ತಾ ಇದೆಯಂತೆ. ಕೊನೆಗೆ ಸ್ವಾಮಿ ರಾಮಾನುಜರೇ ಪ್ರತ್ಯಕ್ಷ ಅಲ್ಲಿಗೆ ಹೋಗಿ ಆ ಹುತ್ತನ್ನು ತೆಗೆದ್ರೆ ಅಲ್ಲಿ ಶ್ರೀನಿವಾಸನ ದರ್ಶನ ಆಯ್ತಂತೆ. ಹೇಗೆ ಮೇಲುಕೋಟೆಯಲ್ಲಿ ತಿರುನಾರಾಯಣನ ದರ್ಶನ ಆಯಿತು ಹಾಗೆ ಅಲ್ಲಿ ಆಯ್ತಂತೆ. ಅದನ್ನು ಆವತ್ತಿನಿಂದ ಹುತ್ತದ ತಿಮ್ಮಪ್ಪ ಅಂತ. ಅದಕ್ಕೆ ಮೆಟ್ಲಿಲ್ಲ, ದಾರಿ ಇರಲಿಲ್ಲ. ನಾವು ಚಾತುರ್ಮಾಸ ಇದ್ದಾಗ ಕಷ್ಟಪಟ್ಕೊಂಡು ಪ್ರತಿ ಶನಿವಾರ ಭಾನುವಾರ ಅಲ್ಲಿಗೆ ಹೋಗ್ತಾ ಇದ್ವು. ಹಾಗೇ ಒಂದು ದಿವಸ ಯೋಚನೆ ಬಂತು, ಯಾಕೊಂದು ರಸ್ತೆ ಯಾಕೆ ಮಾಡಬಾರ್ದು ಅಂತ. ಸರ್ಕಾರವನ್ನು ಕೇಳಿ ಅವರ ಅನುದಾನ ಕೊಟ್ಟು ಆಗೋದಕ್ಕೆ ಬದಲು ನಮ್ಮ ಈ ಊರಿನ ಎಲ್ಲ ಯುವಕರನ್ನು ಸೇರಿಸಿದ್ವು. ನಾವೇ JCB ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ. ಅಯ್ಯೋ ಸ್ವಾಮೀಜಿ ಒಂದು 6 ತಿಂಗಳು ಬೇಕಾಗತ್ತೆ ಅಂದರು. ನೋಡಿ ಪ್ರಯತ್ನ ಮಾಡೋಣ ಅಂತ ನಾನು ಬಂದು ಅಕ್ಷತೆ ಹಾಗೆ ಪ್ರಾರ್ಥನೆ ಮಾಡಿದೆ. ಕೇವಲ 22 ದಿವಸಗಳಲ್ಲಿ ರಸ್ತೆ ಆಗಿಬಿಡ್ತು. ಆ ರಸ್ತೆ ಆದಮೇಲೆ ಅದೊಂದು ನೀರು ಮಳೆ ಬಂದು ಇದು ಬಂತು, ಎಲ್ಲ ವಾಹನಗಳು ಹೋಗೋಕ್ಕಾಗ್ತಾ ಇರಲಿಲ್ಲ.
ಪ್ರಾಯಶಃ ಸರ್ಕಾರದ ವತಿಯಿಂದ ಸುಮಾರು 1.5 ಕೋಟಿ ರೂಪಾಯಿ ಖರ್ಚಿನಲ್ಲಿ ಕಾಂಕ್ರೀಟ್ ರೋಡ್ ಆಯಿತು. ನೋಡಿ, ಈ ರಸ್ತೆ ಎಲ್ಲ ಅವರು ಮಾಡಿರೋದು, ಇವಾಗ ಮಾಡಿದ್ದಾರೆ. ಅಂದರೆ ಸ್ವಾಮಿ ರಾಮಾನುಜರು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ನಿಂತು ಪ್ರೇರಣೆ ಕೊಟ್ಟು ಅವರವರೇ ಮಾಡಿಸ್ತಾ ಇದ್ದಾರೆ. ನಮ್ಮ ಕಾವೇರಿ ನಿಗಮದ ಅಧ್ಯಕ್ಷರು ನಮ್ಮ ಶ್ರೀನಾಥ್ ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಪ್ರಾರಂಭದಿಂದ ನೀವು ಏನು ಬೇಕೋ ಮಾಡಿ ಸ್ವಾಮೀಜಿ, ನಮ್ಮ ಸಹಕಾರ ಇದೆ ಎಂದರು. ಇದೆಲ್ಲವೂ ಅವರಿಗೆ ಸೇರಿದಂಥದ್ದು. ನಮಗೆ ಸ್ವಂತ ಯಾವುದೂ ಬೇಡ, ಮಠಕ್ಕೆ ಯಾವುದೂ ಬೇಡ, ಎಲ್ಲವೂ ತೊಂಡನೂರು ಗ್ರಾಮಕ್ಕೆ ಸೇರಿರಬೇಕು. ಅವರಿಗೆ ಅವರ ಆಸ್ತಿ. ಯಾಗಲೇ ಹೇಳಿದ್ರಲ್ಲ, ಮಕ್ಕಳು ನೀವು ನೋಡ್ಕೋಬೇಕು ಅಂತ, ಇಲ್ಲಿ ಚೆನ್ನಾಗಿರಬೇಕು ಅಂತ. ಇದೊಂದು 6 ತಿಂಗಳು 1 ವರ್ಷದಲ್ಲಿ ನಿಜಕ್ಕೂ ಇದು ಸಸ್ಯ ಕಾಶಿ ಆಗುತ್ತೆ, ಕಾವೇರಿ ಕಾಶಿ ಆಗುತ್ತೆ. ಇದು ರಾಮಾನುಜರ ತಪೋವನ. ಎಲ್ಲ ಬಂದು ನೆಮ್ಮದಿಯಿಂದ ಕೂತು, ಈಗ ಮೊನ್ನೆ ಭಕ್ತಾನಂದ ರಾಮಾನುಜರ ವಿಗ್ರಹದ ಪ್ರತಿಷ್ಠಾಪನೆ ಆದಾಗ ಇಲ್ಲಿ ಫೌಂಟನ್ ಹಾಕೋದು, ಇದೆಲ್ಲವೂ ಈ ಗ್ರಾಮದ ಒಂದು ಅನುಕೂಲಕ್ಕಾಗಿ ನಾವು ಮಾಡ್ತಾ ಇರೋದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ರೋಟ್ರಿ ಸಂಸ್ಥೆ ಮತ್ತು ನಮ್ಮ ರಘುನಾಥನ್ನು, ಶ್ರೀನಿವಾಸನ್ನು ರೋಟ್ರಿ ಸಂಸ್ಥೆನವರು ಮತ್ತು ಕಾವೇರಿ ನಿಗಮದ ನಮ್ಮ ಇಂಜಿನಿಯರ್ ಅವರು ಶ್ರೀನಾಥ್ ಅವರು, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮೊದಲಿಂದ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಧ್ಯಾಪಕರು, ವಿಶೇಷವಾಗಿ ನಮ್ಮ ತೊಂಡನೂರು ಶಾಲೆಯ ಅಧ್ಯಾಪಕರು ಎಷ್ಟು ಶ್ರದ್ಧೆಯಿಂದ ಅವರು ಪ್ರತಿ ಇದನ್ನು ನಮಗೆ ಯೋಜನೆ ಮಾಡ್ತಾ ಇದ್ದಾರೆ. ಅವರುಗಳಿಗೂ ನಾನು ಅಭಿನಂದನೆ ಹೇಳ್ತಾ, ತುಂಬ ಸಮಯ ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಮಿ ರಾಮಾನುಜರ ಪರಿಪೂರ್ಣ ಅನುಗ್ರಹ ಕೃಪಾಶೀರ್ವಾದ ಸದಾ ಇರಲಿ. ನಾವು ಈ ಯೋಜನೆಗಳನ್ನೆಲ್ಲ ಪ್ರಾರಂಭ ಮಾಡಿ ನಿರಂತರ ನಡಿಬೇಕು ಅಂತ ಇವತ್ತು ಈ ದಿವ್ಯಾಂಗ ಇವರಿಗೆ ವಿಶೇಷವಾದಂಥ ಉಪಕರಣಗಳನ್ನೆಲ್ಲ ಇಟ್ಟಿದ್ದೇವೆ. ಅದು ಸಹ ಈ ಗ್ರಾಮದವರಿಗೆ ಅದು ಉಪಯೋಗ ಆಗಲಿ ಅಂತ. ವೈದ್ಯಕೀಯ ವಿಭಾಗದಲ್ಲಿ ನಮ್ಮ ಡಾಕ್ಟರ್ ರಘುನಂದನ್ ಪ್ರತಿ ತಿಂಗಳು ಒಂದು ಕ್ಯಾಂಪ್ ಮಾಡಿಕೊಂಡು, ಕೋವಿಡ್ ಸಮಯದಲ್ಲೂ ಸಹ ರಘುನಂದನ್ ಇಲ್ಲಿಗೆ ಬಂದು ಮೆಡಿಸಿನ್ ಕಿಟ್ ಮಾಡಿ ಸುಮಾರು 40-50 ಜನಕ್ಕೆ ಕೋವಿಡ್ ಆಗಿದ್ದಾಗ ಇಲ್ಲಿ ಬೇಸಿಕ್ ಮೆಡಿಸಿನ್ ಸಿಗ್ತಾ ಇರಲಿಲ್ಲ, ಗ್ರಾಮಕ್ಕೆ ಪ್ರವೇಶ ಇರ್ತಾ ಇರಲಿಲ್ಲ. ಸ್ವತಃ ರಘುನಂದನ್ ಕಿಟ್ ಮಾಡಿ ತಂದರು. ನಮ್ಮ ಮಠದ ವತಿಯಿಂದ ಅವರಿಗೆಲ್ಲ ಪ್ರಾವಿಷನ್ ಕಿಟ್ ಮಾಡಿ ಈ ಗ್ರಾಮದವರಿಗೆಲ್ಲ 2 ತಿಂಗಳು 3 ತಿಂಗಳು ಕೊಟ್ಟಿದ್ದೇವೆ. ಇದೆಲ್ಲವೂ ಸ್ವಾಮಿ ರಾಮಾನುಜರ ಕೃಪೆಯಿಂದ ಆಗ್ತಾ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಯೋಜನೆ, ದೊಡ್ಡ ಯೋಜನೆಗೆ ಸಹಕರಿಸಿದಂಥ ಎಲ್ಲ ಹಿರಿಯರನ್ನು, ಎಲ್ಲ ಗಣ್ಯರನ್ನು ನಾನು ಅಭಿನಂದಿಸ್ತಾ ಇದ್ದೀನಿ. ಅವರೆಲ್ಲರಿಗೂ ರಾಮಾನುಜರ ಕೃಪೆ ಇರಲಿ. ಇದೇ ರೀತಿಯ ಸೇವಾ ಕಾರ್ಯಗಳಲ್ಲಿ, ಸೇವಾ ಪ್ರಕಲ್ಪಗಳಲ್ಲಿ ಅವರು ತೊಡಗಿಸ್ಕೊಂಡು ಈ ಗ್ರಾಮವನ್ನು ಒಂದು ಆದರ್ಶ ಗ್ರಾಮವಾಗಿ, ಮಾದರಿ ಗ್ರಾಮವಾಗಿ ಮಾಡಲಿ ಅಂತ. ಪಕ್ಕದಲ್ಲೇ ಇರುವಂಥ ನಾರಾಯಣಪುರ ಗ್ರಾಮ, ಸ್ವಾಮಿ ರಾಮಾನುಜರು ಮೇಲುಕೋಟೆಗೆ ಹೋಗಬೇಕಾದ್ರೆ ಆ ದಾರಿಯಿಂದ ಹೋದರು. ಅಲ್ಲೂ ಅವ್ರಿಗೊಂದು ಸ್ವಪ್ನ ಆಯಿತು, ಮೇಲುಕೋಟೆಯಲ್ಲಿ ತಿರುನಾರಾಯಣ ಸ್ವಾಮಿ ಹೇಗಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಅವರಿಗೆ ದರ್ಶನ ಆಯಿತು. ನಮ್ಮ ನಾರಾಯಣಪುರದ ಗ್ರಾಮದವರೆಲ್ಲ ಬಂದಿದ್ದಾರೆ. ಇವಾಗ ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ನಾವು ತಗೊಂಡಿದ್ದೀವಿ. ಈಗಾಗಲೇ ತಿರುನಾರಾಯಣನ ಮೂರ್ತಿ ಈಗಾಗಲೇ ಸಿದ್ಧ ಆಗಿದೆ. ಈ ಸಂಕ್ರಾಂತಿ ಆದ ಮೇಲೆ ಪಕ್ಕದ ನಾರಾಯಣಪುರ ಗ್ರಾಮದಲ್ಲೂ ಸಹ ತಿರುನಾರಾಯಣ ಸ್ವಾಮಿಯ ದೇವಾಲಯವನ್ನು ಹೊಸದಾಗಿ ನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ಅದನ್ನು ಸಂಕಲ್ಪ ಮಾಡಿದ್ದೇವೆ. ಈ ಊರಿನಲ್ಲಿ, ತೊಂಡನೂರಿನಲ್ಲಿ ಸುಮಾರು 50-60 ವರ್ಷಗಳಿಂದ ಒಂದು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಅದೇನೋ ಕಾರಣಗಳಿಂದ ಮುಂದೆ ಹೋಗ್ತಾ ಇತ್ತು. ನಾವು ಈಗ ಹೋದ ವರ್ಷ ಬಂದು ಅದಕ್ಕೆ ಭೂಮಿ ಪೂಜೆ ಮಾಡಿದ್ದೇವೆ. ಅದು ಸಂಕ್ರಾಂತಿ ಆದಮೇಲೆ ಆ ರಾಮ ಮಂದಿರದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಮಿ ರಾಮಾನುಜರ ಅನುಗ್ರಹ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಮುಖ್ಯವಾಗಿ ನಮ್ಮ ಈ SRDP ಟ್ರಸ್ಟೀಸ್ ಎಲ್ಲ ಪೂರ್ತಿ ಅವರೆಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿ, ಒಳ್ಳೆಯ ಸ್ಥಾನದಲ್ಲಿರುವಂಥವರು. ಇದಕ್ಕೆ ಅವರ ಸಮಯ ದಾನವನ್ನು ಮಾಡಿದ್ದಾರೆ. ಅದು ಬಹಳ ವಿಶೇಷವಾದಂಥದ್ದು. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಪರಮ ಪೂಜ್ಯ ಜಯ ಸ್ವಾಮಿಗಳು ಈಗ ತಾನೇ ಹೇಳಿದ ಹಾಗೆ
ನಮ್ಮ ಶ್ರೀಮಠದ ಅನೇಕ ಭಕ್ತರು ಇಲ್ಲಿ ತೊಂಡನೂರಿನ ಜನರಿಗೆ ಉಪಯೋಗವಾಗುವಂತೆ ಸಹಾಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಶ್ರೀಮತಿ ವಿನುತಾರವರು LED ಲ್ಯಾಂಪ್ಗಳನ್ನು ಹಾಗೂ ಶ್ರೀಮತಿ ಜಗ್ಗು ಶೈಲಾರವರು ಹೊದಿಕೆಗಳನ್ನು ಈ ಚಳಿಗಾಲಕ್ಕಾಗಿ ನೀಡ್ತಾ ಇದ್ದಾರೆ. ಅವುಗಳನ್ನು ಈಗ ನಾವು ಗ್ರಾಮಸ್ಥರಿಗೆ ನೀಡ್ತಾ ಇದ್ದೀವಿ. ಜ್ಯೋತಿಯವರು ಒಳ್ಳೆ ತೆರೆ ಅದನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ ದೇವರಿಗೆ. ಆಮೇಲೆ